ಸಾಗರದ ಸರ್ಕಾರಿ ಆಸ್ಪತ್ರೆಯ ಡಯಾಲಿಸಿಸ್ ಕೇಂದ್ರಕ್ಕೆ ಭೇಟಿ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ರೋಗಿಗಳ ಆರೋಗ್ಯ ವಿಚಾರಿಸಿದರು. ಜೊತೆಯಲ್ಲಿ ಸುಸಜ್ಜಿತ ಡಯಾಲಿಸಿಸ್ ಕೇಂದ್ರವನ್ನು ನೋಡಿ ಪ್ರಶಂಸೆ ವ್ಯಕ್ತಪಡಿಸಿದರು. ರೋಗಿಗಳಿಂದಲೂ ಆಸ್ಪತ್ರೆಯ ಮಾಹಿತಿಯನ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಪಡೆದುಕೊಂಡರು. ಸ್ಥಳೀಯ ಮುಖಂಡರು ಈ ವೇಳೆ ಅವರ ಜೊತೆಗೆ ಇದ್ದರು. ಇದು ಬೇರೆ ಟೆಂಡರ್ ಆಯ್ತು, ಅಲ್ಲಿಂದ ಒಂದು ಕಂಪನಿ ಬೇರೆ ಟೆಂಡರ್ ಆಗಿದೆ, ಅವರು ವಹಿಸ್ಕೊಂಡಿದ್ದಾರೆ. ಈಗ ಸಂಪೂರ್ಣ ಅವರೇ ಜವಾಬ್ದಾರಿ. ಹಾಗಾಗಿ ಇಲ್ಲಿ ಯಾವುದೇ ಕೊರತೆ ಇಲ್ಲ ರೀತಿಯಲ್ಲಿ ನೋಡುವಂತ ವ್ಯವಸ್ಥೆ ಮಾಡಿದ್ದೀವಿ. ಹಿಂದೆ ಎಮರ್ಜೆನ್ಸಿಗೆ ಇರಲಿಲ್ಲ, ಬೇಕು ಅಂತ ಹೇಳ್ತಾ ಧರ್ಮಸ್ಥಳ ಸಂಘದವರಿಗೆ ನಮ್ಮ ಕಮಿಟಿಯಿಂದ, ನಮ್ಮ ಆರೋಗ್ಯ ರಕ್ಷಣೆ ಕಮಿಟಿಯಿಂದಲೂ ಸಹ ಎಮರ್ಜೆನ್ಸಿಗೆ ಒಂದು ಮಿಷನ್, 2 ಮಿಷನ್ ತಕ್ಷಣ ಕೊಡಿಸಿದ್ದಾರೆ. ಅಂದ್ರೆ ಯಾರಿಗೂ ವಾಪಸ್ ಹೋಗಬಾರ್ದು ಅಂತೇಳಿ ಈಗ ಸಂಪೂರ್ಣವಾಗಿದೆ. ಈಗ ಏನು ಸಮಸ್ಯೆ ಇಲ್ಲ, ಒಂದು ಕಂಪ್ನಿಯವರೇ ನಡೆಸ್ಕೊಡ್ತಾ ಇದ್ದಾರೆ. ಅವ್ರ ಮೂಲಕ ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಒಟ್ಟಲ್ಲೇ ಸಾಗರ ಹಾಸ್ಪಿಟಲ್ಗೆ ಡಯಾಲಿಸಿಸ್ ಹಿಡಿದು ಫಿಸಿಯೋಥೆರಪಿ ಹಿಡಿದು ಪ್ರತಿ ಒಂದು ಎಲ್ಲ ಸೌಕರ್ಯಗಳನ್ನು ಕೊಡ್ತಾ ಇದ್ದೀವಿ. ಯಾವುದೇ ಕೊರತೆ ಇಲ್ಲ. ಈಗ ಆ ಥರ ಮಾಡಿದ್ವಿ. ಹಿಂದೇನು ಮಾಡಿದ್ವಿ 2008-9 ಇದು ಈ ವರ್ಷ ಒಂದು ನೀವು ಇಡೀ ರಾಜ್ಯದಲ್ಲಿ ಫಸ್ಟ್ ತಾಲೂಕಿಗೆ ಏನಾದ್ರು ಇದು ಕೊಟ್ಟಿರೋದು ಡಯಾಲಿಸಿಸ್ ಸರಿ ಇಲ್ಲದೆ ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಪಾಪ ಸೀಮಿತ ಏನೋ ಆಗಿರ್ಬೇಕು, ಅವ್ರಿಗೆ ಏನಾದ್ರು ಸ್ವಲ್ಪ ಮಾನಸಿಕವಾಗಿ ಏನಾಗಿದ್ದಾರೋ ಗೊತ್ತಿಲ್ಲ. ಅವ್ರು ಮುಂಚಿಂದಲೇ ಪಾಪ ಫೈಲ್ ಬ್ಯಾಂಡ್ ಅಂತ ಗುರುತಿಸ್ಕೊಂಡಾರಲ್ಲ, ಅವ್ರಿಗೆ ಗೊಂದಲ ಮಾಡೋದೇ ಒಂದು ಸೃಷ್ಟಿ ಮಾಡೋದೇ ಅವ್ರಿಗೆ ಒಂದು ಗುಣ ಅವ್ರದ್ದು. ಹಾಗಾಗಿ ಒಬ್ಬ MP ಆಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೂ ಬರುತ್ತೆ. ಅವನು ಕೆಟ್ಟದಾಗಿ ಬೈಯಕ್ಕೆ ಬರುತ್ತೆ. ಕೆಟ್ಟದಾಗಿ ಬೈಯಕ್ಕೆ ಬೇಡೋರಿಗೆ ಹೇಳ್ಕೊಡ್ಬೇಕಾಗಲ್ಲ, ಕೆಟ್ಟದಾಗಿ ಬೈಯಕ್ಕೆ ನಮಗೂ ಬರುತ್ತೆ. ಬೇಡ, ಯಾಕಂದರೆ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಒಬ್ಬ MP ಆದಂಥ ವ್ಯಕ್ತಿ, ಸಾಮಾನ್ಯ ಒಬ್ಬ ಮುಖ್ಯಮಂತ್ರಿ.